ಸಾಮಾನ್ಯ ಕಾರ್ಯಕರ್ತನನ್ನ ಹುಡುಕಿ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಇವತ್ತು ಯಶವಂತ ಅಣ್ಣವರು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ಮ ತಂದೆ ಅಮಲಿ ಮಾಡ್ತಾ ಇದ್ರು. ಬಹಳ ಕಷ್ಟಗಳನ್ನು ಅನುಭವಿಸಿ ಮೇಲೆ ಬಂದಿದ್ದೀವಿ ನಾವೆಲ್ಲರೂ ಕೂಡ. ಪ್ರತಿಯೊಬ್ಬರ ಬಡವರ ಕಷ್ಟವನ್ನು ಅರಿತಿರೋದ್ರಿಂದ ನಾನು ನನ್ನದೇ ಆದ ಒಂದು ಪರಿಕಲ್ಪನೆಯಿಂದ ಕ್ಷೇತ್ರವನ್ನು ಮುನ್ನಡೆಸುವಂತ ಆಸೆ ಇಟ್ಕೊಂಡಿದ್ದೀನಿ. ಜನ ಯಾಕೆ ಓಟ್ ಹಾಕ್ಬೇಕು ನಿಮ್ಗೆ? ಬಡತನ ನಿರ್ಮೂಲನೆ ಮಾಡೋದ್ರ ಜೊತೆಗೆ ರಸ್ತೆ, ಚರಂಡಿ, ದೀಪ, ಜೊತೆಗೆ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಆದ್ಯತೆ ಕೊಡಬೇಕು. ಆರೋಗ್ಯದ ವ್ಯವಸ್ಥೆ ಇಲ್ಲ, ಆ ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ ಇಲ್ಲಿ. ಅದನ್ನ ಮೂಲಭೂತವಾಗಿರ್ತಕ್ಕಂಥ ಅದನ್ನ ಮಾಡಬೇಕು ಅಂತೇಳಿ ನನ್ನದೇ ಆಗಿರ್ತಕ್ಕಂಥ ಯೋಚನೆ ಇದೆ. ಮತ್ತು ಕುಟುಂಬದ ರಾಜಕಾರಣದಿಂದ ಇವತ್ತು ಮುಕ್ತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಕಮಲವನ್ನು ಅರಳಿಸ್ತಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಿಮ್ ಬೇಜಾರಿಲ್ಲ? ನಮ್ಮ ತಮ್ಮ ಅಂದ್ಮೇಲೆ ನಾನು ಯಾಕೆ ಬೇಜಾರಾಗಿ? ನಾವೆಲ್ಲ ಒಂದೇ. ಹಾಗಾಗಿ ನಾನು ನಮ್ಮ ತಮ್ಮನ್ನ ಗೆಲ್ಸೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ನಮ್ಮ ಗುರಿ ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು. ಬಿಜೆಪಿ ಏನಾದ್ರೂ ಆರಿಸ್ ಬಂದ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತೀರಾ? ನಾವೆಲ್ಲರೂ ಒಂದೇ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಮೋದಿ. ವೋಟ್ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದು ಮನೆಗೆ ಹೋದಾಗ ನಾವು ಇನ್ನೂ ಅಲ್ಲಿ ಬರ್ತಾ ಇದ್ದೀವಿ ಅಂದ ತಕ್ಷಣನೇ ಬಾಗ್ಲಕ್ಕಳೋದು. ಈ ಸಾರಿ ನಿನ್ನೆ ನಾವು ಮನೆಗೆ ಒಳಗಡೆ ಕರೆಸಿ ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಹಿಂದೂ ಪದ್ಧತಿಯಲ್ಲಿ ಯಾವ ರೀತಿ ಉಡಿ ತುಂಬ್ತಾರೋ ಆ ರೀತಿ ಉಡಿ ತುಂಬಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ MP ಅವರೇ, ಮಂತ್ರಿ ಅವರೇ, MLA ಅವರೇ, ಮತ್ತೆ ಅವ್ರ ಮಗನಿಗೂ ಯಾಕೆ ಬೇಕಿದೆ? ಯಾರು ಗಂಡಸೇ ಇಲ್ಲ ಪಾರ್ಟಿ ಒಳಗೆ ನಿಂತು ನಾವು ಫೇಸ್ ಮಾಡಿ ನಾವು ಗೆಲ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಯಾರ್ಯಾರು ಇಲ್ವಾ ಅವ್ರ ಮನೆ ಬಿಟ್ರೆ? ಅಬ್ದುಲ್ ಜಬ್ಬಾರ್ ಅವರು ನನಗೆ ಒಂದು ಲೆಟರ್ ಕೊಡ್ರಿ ನಾನು MLCಗೆ ಅಂತ ಹೇಳಿದ್ರೆ ಲೆಟರ್ ಸಹಿತ ಕೊಟ್ಟಿಲ್ಲ. ಹೀಗಿದ್ರು ಸಮುದಾಯ ಮಾಸಿವ್ ಆಗಿ ಅವ್ರನ್ನ ಯಾಕೆ ಗೆಲ್ಲಿಸ್ಕೊಂಡ್ ಬರ್ತಾರೆ? ಅಲ್ಲಮ್ಮ, ಅದೇ ಭಯ ಹುಟ್ಟಿಸ್ತಿದ್ರು. 30 ವರ್ಷದಿಂದ ಒಂದು ಮಂತ್ಯಾನ ಇಷ್ಟೆಲ್ಲ ಅಧಿಕಾರ ತಗೊಂಡೈತೆ, ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲಲ್ಲ ಇವರಿಗೆ ಅಂತಂದೇಳಿ ಅವ್ರಿಗೆ ಏನಾದ್ರೂ ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡಿದಾರೆ ನೀವು? ಇನ್ನ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಅಲ್ಪಸಂಖ್ಯಾತರು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಲಿಲ್ದ್ರೆ ಇವ್ರು ಬೇರೆ ಊರು ನೋಡ್ಕೋಬೇಕಾಗಿತ್ತು. ಈ ಸಲ ಜನ ಮಾಡ್ತಾರೆ ಅದನ್ನ. ಈ ಸರಿ ಜನನೇ ಕಳಿಸ್ತಾರ ಅವ್ರನ್ನ ಬೇರೆ ಊರು ದಾರಿನ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಆಗ್ಬೇಕಾಗಿದೆ. ದಿನಗಣನೆ ಆರಂಭವಾಗಿದೆ ಎಲೆಕ್ಷನ್ಗೆ. ಆದ್ರೆ ಎಲೆಕ್ಷನ್ ಕಾವು ಮಾತ್ರ ಸಿಕ್ಕಾಪಟ್ಟೆ ಇದೆ. ಪಕ್ಷದ ಅಭ್ಯರ್ಥಿಗಳು ಎಲ್ಲೆಲ್ಲಿ ಹೋಗ್ತಿದಾರೋ ಅಲ್ಲೆಲ್ಲ ತಮಗೆ ಟಿಕೆಟ್ ಬರಬೇಕು ಅನ್ನುವಂತಹ ಉದ್ದೇಶದಿಂದ ತುಂಬಾನೇ ಅಳೆದು ತೂಗಿ ಅವರ ಮಾತನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ನಮಗೊಂದು ಅವಕಾಶ ಬೇಕು ಅನ್ನುವಂಥದ್ದು ಬಿಜೆಪಿಯ ಅಭ್ಯರ್ಥಿಯ ಮಾತಾಗಿದೆ. ಬಿಜೆಪಿ ಅಭ್ಯರ್ಥಿಗೆ ಬೇರೆ ಬೇರೆಯವರು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇರೋದನ್ನ ನಾವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಬಯಸಿದಂತಹ GB ವಿನಯ್ ಕುಮಾರ್ ಅವರು ಕೂಡ ಬಹಿರಂಗವಾಗಿ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ನಾವು ಗೆಲ್ಲಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಜನ ಮಾತಾಡ್ಕೊಳ್ತಾ ಇರೋದೇನು ಅಂತಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ದಾವಣಗೆರೆ ದಕ್ಷಿಣದಲ್ಲಿ ಗೋಚರಿಸ್ತಾ ಇದೆ ಅನ್ನುವಂತಹ ಮಾತು. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಹುಡುಕಿ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅದೇ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ನೀವೇ ಕೊಡ್ಬೇಕು. ಸೊ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಆಗಿದೆ. ಹಾಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ತುಂಬಾನೇ ಕಾಲಿಗೆ ಚಕ್ರ ಕಟ್ಕೊಂಡು ಈ ಬಿಸಿಲಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಉತ್ಸಾಹದೊಂದಿಗೆ, ಬದಲಾವಣೆ ಬರಲೇಬೇಕು ಅನ್ನುವಂತಹ ಉತ್ಸಾಹದೊಂದಿಗೆ ಬಿಜೆಪಿಯ ಅಭ್ಯರ್ಥಿ ಓಡಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಅವ್ರನ್ನ ತಡೆದು ನಾನು ಮಾತಾಡಿಸ್ತಾ ಇದ್ದೀನಿ ಬಿಜೆಪಿಯ ಜನಸಂಪರ್ಕ ಕಚೇರಿಯಲ್ಲಿ. ಇಲ್ಲಿ ಸಿಕ್ಕರು ನನಗೆ ಅವ್ರನ್ನ ಮಾತಾಡ್ತೀನಿ. ನಮಸ್ಕಾರ. ನಮಸ್ತೆ ಮೇಡಮ್. ಆರಾಮ್ರಿ ಸರ? ಆರಾಮದಿನಮ್ಮ. ಫಸ್ಟ್ ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಅನ್ಕೊಂಡಿದ್ರಿ ಟಿಕೆಟ್ ಸಿಕ್ತೈತಂತ? ಪ್ರಯತ್ನ ಮಾಡಿದ್ವಿ, ನಾವೆಲ್ಲರೂ ಕೂಡ ದಕ್ಷಿಣದ ಆಕಾಂಕ್ಷಿಗಳಿದ್ವಿ. ಕೊನೆಗೆ ಪಕ್ಷ ತೀರ್ಮಾನ ಮಾಡಿದೆ. ನನ್ನ ಜೊತೆಗೆ ಇನ್ನುಳಿದ 7 ಜನ ಕೂಡ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಅಜಯ್ ಅವ್ರ ಹೆಸರು ಇತ್ತು, ಜಾಧವ್ ಸರ್ ಹೆಸರು ಇತ್ತು. ಲಾಸ್ಟ್ ಟೈಮ್ ಅವ್ರನ್ನು ಕೂಡ ಮಾತಾಡಿಸ್ದೆ. ಅವರೆಲ್ಲರ ಮಧ್ಯೆ ನಿಮ್ಮನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಬಹಳ ಸಂತೋಷ ಆಗುತ್ತೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಏನಾದರೂ ಟಿಕೆಟು ಯಾವುದೇ ಪಕ್ಷದಲ್ಲಿ ಕೊಟ್ಟು ಗೆಲ್ಲಿಸುವಂಥ ಕೆಲಸ ಆಗಲಿ, ಚುನಾವಣೆಗೆ ನಿಲ್ಲಿಸುವಂಥ ಕೆಲಸ, ರಾಜಕೀಯಕ್ಕೆ ಕಡೆಯ ಮನುಷ್ಯನನ್ನು ರಾಜಕೀಯಕ್ಕೆ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಇವತ್ತೇನು ಯಾವುದಾದ್ರೂ ಪಕ್ಷ ಇದ್ರೆ ರಾಜ್ಯ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ. ಹೌದಾ? ಅದು ದಾವಣಗೆರೆ ದಕ್ಷಿಣದಲ್ಲಿ ಸಾಬೀತಾಗಿದೆ. ಈಗ ತಾವೇ ನೋಡಿದಿರಿ, ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಇನ್ನುಳಿದ 7 ಜನ ಕೂಡ ಯಾವುದೇ ಅಪಸ್ವರ ಇಲ್ದೇ ನನ್ನ ಜೊತೆ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೆಜ್ಜೆಗೆ ಹೆಜ್ಜೆ ಆಗ್ತಾ ನಾನೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಹೌದು. ಸೊ ಎಲ್ಲರೂ ಬೆಂಬಲ ನಿಮಗಿದೆ? ಹೌದೌದು. ಅಜಯ್ ಅವರ ಬೆಂಬಲನೂ ಇದೆ, ಜಾಧವ್ ಅವರ ಬೆಂಬಲನೂ ಇದೆ, ಯಶವಂತಣ್ಣರಾಗಿರ್ಬೋದು, ಅಜಯ್ ಕುಮಾರ್ ಅವರಾಗಿರ್ಬೋದು, ರಾಜಹಳ್ಳಿ ಶಿವಕುಮಾರ್ ಆಗಿರ್ಬೋದು, ದೇವರಮನಿ ಶಿವಕುಮಾರ್ ಆಗಿರ್ಬೋದು, ಕೊಳೆನಹಳ್ಳಿ ಸತೀಶ್ ಆಗಿರ್ಬೋದು,
ಅದೇ ರೀತಿ ಜಯಮ್ನು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ, ಏನು ಅಂತ ಏನು ಇದಿಲ್ಲ. ಓಕೆ, ಸೊ ಭುಜಕ್ಕೆ ಭುಜ ಕೊಟ್ಟು ನನ್ನ ಜೊತೆ ಕೆಲಸ ಮಾಡಕತ್ತಾರ ಅಂತ ನೀವು ಹೇಳಿದ್ದ ತಡ ಯಶವಂತ್ ಸರ್ ಬಂದ್ಬಿಟ್ರು. ಅವ್ರು ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು, ಅವ್ರಿಗೆ ನಾನು ತಮ್ಮ ಇದ್ದಾಗೆ. ಎಲ್ಲರೂ ಆಕಾಂಕ್ಷಿಗಳನ್ನಿದ್ವಿ, ನಾವೆಲ್ಲರೂ ಒಂದಾಗಿ ಇವತ್ತು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಹೋರಾಟ ಮಾಡಿ ಗೆಲ್ಬೇಕು ಅನ್ನೋ ಒಂದು ಒಂದೇ ತೀರ್ಮಾನ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಓಕೆ, ನನಗೊಂದಿಷ್ಟು ರೀಸನ್ ಕೊಡ್ರಿ, ನೀವು ಯಾಕೆ ಗೆಲ್ತೀರಿ, ಯಾಕೆ ಗೆಲ್ಬೇಕು ನೀವು? ಯಾಕೆ ಗೆಲ್ತೀರಿ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ದುರಾಡಳಿತ ವ್ಯವಸ್ಥೆ ಕಳೆದ 20 ವರ್ಷಗಳಿಂದ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಟ್ಟಿಲ್ಲ. ಯಾವ ರೀತಿ ಕೊಳಚೆ ಇದಾವೋ ಅದೇ ರೀತಿ ಇದೆ. ಬಡವರು ವಾಸಿಸ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಏನಿವತ್ತು 20 ವರ್ಷಗಳಿಂದ ಓಟ್ ಹಾಕ್ಸ್ಕೊಂಡು ಬಂದಿದ್ದಾರೆ, ಯಾವುದೇ ರೀತಿಯ ಅಭಿವೃದ್ಧಿಯ ಕಡೆ ಅವರು ಯಾವತ್ತೂ ನೋಡಿಲ್ಲ. ಅಭಿವೃದ್ಧಿ ಶೂನ್ಯ ಆಗಿದೆ. ಅವ್ರು ಏನಿದ್ರು ಅವ್ರು ವೈಯಕ್ತಿಕನು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಯಾವತ್ತೂ ಕೂಡ ಬಡವರ ಪರಕ್ಕೆ ಕಾಳಜಿ ಇರ್ತಕ್ಕಂಥವ್ರು. ಅದಕ್ಕಾಗಿ ಹಿರಿಯರು ಹೇಳ್ತಾರೆ, ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಮಾತ್ರ ವಿಕೇಂದ್ರೀಕರಣ ಆಗುತ್ತೆ ಅಂತಕ್ಕಂಥ ಮಾತನ್ನು. ಹಾಗಾಗಿ ಇವತ್ತು ಒಬ್ಬ ಜನಸಾಮಾನ್ಯರ ಮನುಷ್ಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ತಂದೆ ಒಬ್ಬ ಹಮಾಲಿ ಮಾಡ್ತಕ್ಕಂಥ ಮನುಷ್ಯ. ಇವತ್ತು ಅವರು ಕೂಡ ರಾಜಕೀಯದಲ್ಲಿ ಮುನ್ನೆಲೆಗೆ ಬಂದಿದ್ದರು. ಕಷ್ಟಪಟ್ಟು ಜನಸೇವೆ ಮಾಡಬೇಕು, ಜನರ ಬಗ್ಗೆ ಕಾಳಜಿ ಇದ್ದವ್ರು ಬಂದಿದ್ದರು. ಅವರ ಪ್ರೇರೇಪಣೆಯಿಂದ ನಾನು ಕೂಡ ರಾಜಕೀಯಕ್ಕೆ ಬಂದಿದ್ದೀನಿ. ನನ್ನದಾದ ಒಂದು ಪರಿಕಲ್ಪನೆ. ಜನ ಯಾಕೆ ಓಟ್ ಹಾಕ್ಬೇಕು ನಿಮ್ಗೆ? ಬೇಸತ್ತು ಇವತ್ತು ಆಲ್ರೆಡಿ ಕಾಂಗ್ರೆಸ್ ಏನು ಅಧಿಕಾರ ಬಂದರೂ ಕೂಡ ಯಾವುದೇ ಬಡವರ ಪರಕ್ಕೆ ಕೆಲಸ ಮಾಡಿಲ್ಲ. ಆ ಒಂದು ಹಿನ್ನೆಲೆಯೊಳಗೆ ಒಬ್ಬ ಮನುಷ್ಯ ಮಾಡಬಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಶ್ರೀನಿವಾಸ್ ಅವರು ಯಾರು ಅನ್ನೋದು ದಾವಣಗೆರೆ ದಕ್ಷಿಣ ಅಥವಾ ದಾವಣಗೆರೆ ಜಿಲ್ಲೆ ಜನರಿಗೆ ಗೊತ್ತಿತ್ತು. ಬಟ್ ರಾಜ್ಯದ ಜನರಿಗೆ ಶ್ರೀನಿವಾಸ್ ಯಾರು, ಏನ್ ಮಾಡ್ತಾರೆ, ಏನ್ ಮಾಡ್ತಿದ್ರು? ಅದೇ ಹೇಳೋದು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಇವತ್ತು ಯಾರನ್ನು ಗುರುತಿಸ್ಬೇಕು, ಕಟ್ಟ ಕಡೆ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟು ಇವತ್ತು ಗುರುತಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಚಿರಪರಿಚಿತರೇ ನಾವು. ಜನರಿಗೆ, ರಾಜ್ಯದ ಜನರಿಗೆ ಏನ್ ಮಾಡ್ತೀರಿ ನೀವು, ಕೆಲಸ ಏನ್ ಮಾಡ್ತೀರಿ? ನಾನು ಇಂಜಿನಿಯರಿಂಗ್ ಓದಿದ್ದೆ, ಪದವೀಧರ. ಅದ್ರ ಜೊತೆಗೆ ನಾನು ಕೃಷಿಕ ಜೀವನವನ್ನು ಪ್ರಾರಂಭ ಮಾಡಿದ್ದೆ. ಇಂಜಿನಿಯರ್ ಮುಗಿದ ಮೇಲೆ ಭಾಳ ಕಷ್ಟಗಳನ್ನು ಅನುಭವಿಸಿ ಮೇಲೆ ಬಂದಿದ್ದೀವಿ ನಾವೆಲ್ಲರೂ ಕೂಡ. ನಾವೇನು ಇವತ್ತು ಟಿಕೆಟ್ ಆಕಾಂಕ್ಷಿಗಳಿದ್ದೀವಿ. ಇವತ್ತು ಯಶವಂತ ಅಣ್ಣವರು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ನನ್ನ ತಂದೆ ಹಮಾಲಿ ಮಾಡ್ತಾಯಿದ್ರು. ಎಲ್ಲರೂ ಒಂದಿಲ್ಲ ಒಂದು ರಾಜಹಳ್ಳಿ ಶಿವಕುಮಾರ್ ಅವರು ಡೈರಿ ಮಾಡ್ಕೊಂಡಿದ್ರು, ಅವರು ಕಷ್ಟದ ಜೀವಿ. ಅಜಯ್ ಕುಮಾರ್ ಅವರು ಬ್ರೆಡ್ ಮಾರ್ತಾಯಿದ್ರು. ಹೀಗೆ ಹಲವಾರು ಕಷ್ಟಪಟ್ಟು ಬಂದಿರತಕ್ಕಂಥವ್ರಿಗೆ ಭಾರತೀಯ ಜನತಾ ಪಾರ್ಟಿ ಶಕ್ತಿ ತುಂಬುತ್ತೆ. ಯಾರು ಹೊಟ್ಟೆ ತುಂಬಿದವರೆಲ್ಲ ಕಾಂಗ್ರೆಸ್ನಲ್ಲಿದ್ದಾರೆ. ಓಕೆ, ಫೈನಲಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನ್ ಹೇಳ್ತೀರಿ? ನಾನು ದಯವಿಟ್ಟು ಎಲ್ಲರ ಮತದಾರರಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತೀನಿ, ನನಗೊಂದು ಅವಕಾಶ ಕೊಡಿ. ನನ್ನದೇ ಆಗಿರ್ತಕ್ಕಂಥ ಕ್ಷೇತ್ರಕ್ಕೆ ಏನು ಮಾಡಬೇಕು, ಬಡತನವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರ ಮೂಲಭೂತ ಸೌಕರ್ಯಕ್ಕೂ ನಾನು ತಮ್ಮ ಜೊತೆಗೂಡಿ ಮನೆಯ ಸೇವಕನಾಗಿ, ತಮ್ಮ ಮನೆಯ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಬಯಸ್ತೀರಿ. ಓಕೆ, ಸೊ ಇಲ್ಲಿ ಒಂದು ಸಮುದಾಯದವರು ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿತರಾಗಿದ್ರು, ಈಗಲೂ ಕೂಡ ಆಕಾಂಕ್ಷಿತರಾಗಿದ್ದಾರೆ. ಹಾಗಾಗಿ ಇಂಡಿಪೆಂಡೆಂಟ್ ಅವರು ಕಂಟೆಸ್ಟ್ ಮಾಡ್ತೀನಿ ಅಂತ. ಬಟ್ ಆ ವ್ಯವಸ್ಥೆ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಅಮ್ಮ, ಅವರು 20 ವರ್ಷಗಳಿಂದ ನಮಗೆ ಟಿಕೆಟ್ ಬೇಕು ಅಂತೇಳಿ ಕೇಳ್ತಾನೆ ಬಂದಿದ್ರು. ಆದರೆ ಅವ್ರಿಗೆ ಕೂಡ ಏನೋ ಒಂದು ಸಬೂಬನ್ನು ಹೇಳ್ಕೊಂಡು ಬರ್ತಾ ಇದ್ರು. ಅವ್ರಿಗೂ ಈಗ ನಾವು ಒಬ್ಬ MLA ಆಗಬೇಕು ಅಂತಕ್ಕಂಥದ್ದು ಅವರ ಅಲ್ಪಸಂಖ್ಯಾತರ ಬಂಧುಗಳು ಅಭಿಪ್ರಾಯ ಇದೆ. ಅವರು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೇಳಿದ್ದಾರೆ, ಅವ್ರ ಆಂತರಿಕ ವಿಚಾರ ಅದು. ನೋಡೋಣ ಏನಾಗುತ್ತೆ ಅಂತ, ಮುಂದೆ ಕಾದ್ ನೋಡೋಣ. ಈಗೇನು ಹೇಳೋದಿಲ್ಲ, ಈಗೇನು ಹೇಳಲ್ಲ, ಮುಂದೆ. ಓಕೆ, ಯಶವಂತ್ ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೋಸ್ಟ್ಲಿ ದಾವಣಗೆರೆ ದಕ್ಷಿಣ ಬಿಜೆಪಿಯಲ್ಲೇ ಅಂತ ಅನ್ಸುತ್ತೆ. ಈ ತರ ಅಭ್ಯರ್ಥಿಗಳು ಅಂದ್ರೆ ಆಸ್ಪಿರೆಂಟ್ಸ್ ಅಂತ ಏನ್ ನಾವು ಕರಿತೀವಿ, ಆಕಾಂಕ್ಷಿತರಂತ ಏನ್ ನಾವು ಕರಿತೀವಿ, ಒಂದೇ ಕಚೇರಿಯಲ್ಲಿ ಕುತ್ಕೊಂಡು ನಾನು ಇವ್ರಿಗೆ ಕಾಲ್ ಮಾಡಿಲ್ಲ, ನಾನು ಇವ್ರಿಗೆ ಕೇಳಿಲ್ಲ, ನಾನು ಇವ್ರಿಗೆ ಹೇಳಿಲ್ಲ, ಸುಮ್ಮನೆ ನಾನು ವಿಸಿಟ್ ಮಾಡಿದಾಗ ನಾನು ಕಂಡಿದ್ದು ಇವರು ಕೂಡ ನಾನು ಆಸ್ಪಿರೆಂಟ್ ಅಂತ ಹೇಳ್ತಿದ್ರು. ಕಳೆದ ಚುನಾವಣೆಗಳಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ತುಂಬಾ ಕೆಲವು ಮತಗಳ ಅಂತರದಿಂದ 99 ಎಲೆಕ್ಷನ್ ಅಲ್ಲಿ ಶಾಮ್ನೂರ್ ಅವರ ವಿರುದ್ಧ ಇವರು ಪರಾಜಿತಗೊಂಡಿದ್ರು. ಹೀಗಿದ್ರೂ ಕೂಡ ಪಕ್ಷದ ಕಾರ್ಯಕರ್ತ ಒಬ್ಬನಿಗೆ ಕನ್ಸಿಡರ್ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠರು ಅನ್ನುವಂತಹ ಆ ದೊಡ್ಡ ಮನಸ್ಸಿನಿಂದ ಇವರು ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕೇಳೋಣ ಅಮ್ಮ. ಈಗಾಗಲೇ ನಾವು ಎಲ್ಲರೂ ಸಹಿತ 8 ಜನ, ನನ್ನನ್ನು ಸೇರ್ಕೊಂಡು ಹಿಂದಿನ ಅಭ್ಯರ್ಥಿ 2023 ಅಭ್ಯರ್ಥಿ BJ ಅಜಯ್ ಕುಮಾರ್, ಮತ್ತೆ ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಕೊಳೆನಹಳ್ಳಿ ಸತೀಶ್ ಅಣ್ಣ, ಶ್ರೀನಿವಾಸ್ ದಾಸ್ಕರಿಯಪ್ಪ, ಜಯಮ್ಮ, ಕೃಷ್ಣಮೂರ್ತಿ ಪೌರ್, ಇಷ್ಟು ಜನ ನಾವು ಅಪೇಕ್ಷೆ ಪಟ್ಟಿದ್ವಿ. ನಮಗೊಂದು ಅವಕಾಶ ಕೊಟ್ರಿ, ನಾವು ಸಹಿತ ಈ ಬಾರಿ ಚುನಾವಣೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಪಾರ್ಟಿಯ ಎಲ್ಲ ರೀತಿಯ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ಯಾರಿಗೆ ಕೊಟ್ಟರೆ ಸೂಕ್ತವಾದಂಥ ಅಭ್ಯರ್ಥಿ ಅಂತಂದು ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ.
ಅವರೇ ಗುರುಗಳು. ಅವರೇ ಗುರುಗಳು. ಆ ಅಭ್ಯರ್ಥಿ ಅವ್ರು ಯಾರೂ ಬೇರೆ ಅಲ್ಲ, ನಮ್ಮ ತಮ್ಮನೇ ಆತ. ಹಾಗಾಗಿ ನಾನು ನಮ್ಮ ತಮ್ಮನ ಗೆಲ್ಸೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಿಮ್ ಬೇಜಾರಿಲ್ಲ? ನೂರಕ್ಕೆ ನೂರಮ್ಮ. ಅದಕ್ಕೆ ನಮ್ಮ ತಮ್ಮ ಅಂದಮೇಲೆ ನಾನು ಯಾಕೆ ಬೇಜಾರಾಗಿ, ಏನು ಪ್ರಶ್ನೆನೇ ಇಲ್ಲ ಇಲ್ಲಿ. ಇನ್ನು ನಾವೆಲ್ಲ ಒಂದೇ. ನಮ್ಮ ಗುರಿ ಕಾಂಗ್ರೆಸ್ಸನ್ನ ಸೋಲಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸಹಿತ ಪಣ ತೊಟ್ಟಿದ್ದೇವೆ. ಆ ಕಾರ್ಯದಲ್ಲಿ ಯಶಸ್ವಿಯಾಗಿ. ಕಾಂಗ್ರೆಸ್ ಯಾಕೆ ಸೋಲ್ಬೇಕು ಸರ್? ಒಂದಿಷ್ಟು ರೀಸನ್ಸ್. ಅಮ್ಮ, ಈಗ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ 30 ವರ್ಷದಿಂದ ಶಾಮನೂರು ಶಿವಶಂಕರಪ್ಪನವರು ಶಾಸಕರು ಈ ಭಾಗದಲ್ಲಿ. ಅವರು ಚುನಾವಣೆ ಒಂದನ್ನ ಮುಗಿಸ್ಕೊಂಡು ಇಲ್ಲಿದ್ದ ಹೋದ್ರೆ ಮತ್ತೆ ಅವ್ರು ಬರ್ತಿದ್ದು ಬರೀ ಚುನಾವಣೆಗೆ ಬರ್ತಕ್ಕಂಥ ಚುನಾವಣೆ. ಯಾಕೆ ಅಂತಂದು ಹೇಳಿದ್ರೆ ಅವ್ರ ಹತ್ರ ಎಲ್ಲ ರೀತಿಯ ಸಂಪನ್ಮೂಲಗಳಿದೆ. ಆ ಸಂಪನ್ಮೂಲಗಳಿಂದ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ 30 ವರ್ಷದಿಂದ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ವಲ್ಪ ಸ್ಲಮ್ಗಳು ಜಾಸ್ತಿ ಇದೆ. 39 ಸ್ಲಮ್ಗಳಿದೆ. ಸ್ವಲ್ಪ ಬಡತನ ಜಾಸ್ತಿ ಇದೆ. ಅದೇ ರೀತಿ ನಮ್ಮ ಮುಸ್ಲಿಂ ಬಾಂಧವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವ್ರು ಏನು ಹೇಳ್ತಿದ್ರು ಅಂದ್ರೆ ಪ್ರತಿ ಬಾರಿ ನೀವೇನಾದರೂ ಸಹಿತ ಅಪ್ಪಿತಪ್ಪಿ ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ಓಟ್ ಹಾಕಿ ಇಲ್ಲಿ ಬಿಜೆಪಿ ಗೆದ್ದುಬಿಟ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾರೆ. ಅದು ನಿಜಾನ ಸರ್? ಅದು ನಿಜಾನ? ಅದು ಬಿಜೆಪಿ ಏನಾದ್ರೂ ಗೆದ್ದು ಬಂದ್ರೆ, ಬಿಜೆಪಿ ಏನಾದ್ರೂ ಆರಿಸ್ ಬಂದ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತೀರಾ? ಅಲ್ಲಬಾ, ಈಗ ದೇಶದೊಳಗೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ. 18 ರಾಜ್ಯದೊಳಗೆ ಬಿಜೆಪಿ ಆಡಳಿತ ಮಾಡ್ತಾರೆ. ಯಾವ್ದಾದ್ರೂ ಒಬ್ಬ ಮುಸ್ಲಿಂ ಈ ದೇಶ ಬಿಟ್ಟು ಹೋಗಿದ್ದಾನೆ? ಅಥವಾ ಈ ದೇಶದೊಳಗೆ ಏನೇನು ಜನಗಳಿಗೆ ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ, ಇದು ಹಿಂದೂಗಳಿಗೆ ಮಾತ್ರ ಅಂತ ಯಾವ್ದಾದ್ರು ಸವಲತ್ತು ಮಾಡಿದ್ದಾರೆ? ನೀವೇ ನೋಡ್ರಿ. ಜನಸಾಮಾನ್ಯರಿಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ 500 ರೂಪಾಯಿ ಹಾಕಿದ್ರು. ನಾವು ಮುಸ್ಲಿಮರಿಗೆ ಹಾಕಲ್ಲ ಅಂತ ಹೇಳಿದಾರ ನರೇಂದ್ರ ಮೋದಿ? 500 ರೂಪಾಯಿ ಹಾಕಲ್ಲ, ನಿಮಗೆ ಹಾಕಲ್ಲ ಅಂತ ಹೇಳಿದ್ರು. ಆ ಥರದ್ದು ಯಾವುದು ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಂದೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಮೋದಿ. ಹಾಗಾಗಿ ಇವತ್ತು ಎಲ್ಲರೂ ಸಹಿತ ನಾವು ಜೊತೆಯಾಗಿ ಹೋಗ್ತಾ ಇದೀವಿ, ಅಣ್ತಂಬಳ ಹೋಗ್ತಾ ಇದೀವಿ. ಕಾಂಗ್ರೆಸ್ ಮಾಡ್ತಕ್ಕಂಥ ಇಬ್ಬಗೆ ನೀತಿ ಇದು. ಒಂದಿಷ್ಟು ಅಲ್ಪಸಂಖ್ಯಾತ ಯುವ ನಾಯಕರು ಬಂದು ಬಿಜೆಪಿ ಜಾಯಿನ್ ಆದ್ರು ಮೊನ್ನೆ, ಏನಂತೀರಿ? ಅಮ್ಮ, ಅವರಿಗೆಲ್ಲ ಪರಿವರ್ತನೆಯ ಅಲೆ ಅಂತ ಅನ್ನಿಸ್ತಾ ಇದೆಯಾ? ಅಮ್ಮ, ಅವರಿಗೆ ಎಲ್ಲ ಮನವರಿಕೆ ಆಗ್ತಾ ಐತಿ. ನಾನು 4 MLA ಚುನಾವಣೆ ಎದುರಿಸಿದ್ದೀನಿ. ಆ 4 MLA ಚುನಾವಣೆಗಳಿಗೂ ಸಹಿತ ನಾನು ಅಲ್ಪಸಂಖ್ಯಾತ ಬಂಧುಗಳಿಗೆ ಓಟ್ ಕೇಳಿದ್ದೀನಿ. ಓಟ್ ಕೇಳಿದಂಥ ಸಂದರ್ಭದಲ್ಲಿ ಕೆಲವೊಂದು ಮನೆಗೆ ಹೋದಾಗ ನಾವು ಇನ್ನೂ ಅಲ್ಲಿ ಬರ್ತಾ ಇದ್ದೀವಿ ಅಂದ ತಕ್ಷಣ ಬಾಗ್ಲಾಕೊಳ್ಳೋರು. ನಮ್ಮ ಹ್ಯಾಂಡ್ ಬಿಲ್ ಸಹಿತ ಇಸ್ಕೊಳ್ತಾ ಇರ್ಲಿಲ್ಲ. ನಮ್ಮನ್ನ ಅಲ್ಲ, ಒಂದ್ ರೀತಿ ತಿರಸ್ಕಾರ ಭಾವನೆಯಿಂದ ನೋಡ್ತಿದ್ರು ನಮ್ಮನ್ನ. ಹ್ಯಾಂಡ್ ಬಿಲ್ ಇಸ್ಕೊಂತಿದ್ದಲ್ಲ, ಕೈ ಮುಗಿದ್ರೆ ಕೈ ಮುಗಿತಿದ್ದಿಲ್ಲ. ನಾವು ಇನ್ನೂ ಅಲ್ಲಿ ಬರ್ತಿದ್ದೀವಿ ಅಂದ್ರೆ ಸ್ಕ್ರೀನ್ ಹೇಳಬಾ, ಮನೆ ಬಾಗ್ಲಿನ ಸ್ಕ್ರೀನ್ ಎಳಿಯೋರು, ಈ ರೀತಿ ಎಲ್ಲ ಮಾಡೋರು. ಈ ಸಾರಿ ನಿನ್ನೆ ನಾವು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಇರ್ತಕ್ಕಂಥ ಏರಿಯಾದಾಗೆ ನಾವು ಪ್ರಚಾರ ಮಾಡಿದಾಗ ಸ್ವತಃ ಅವರೇ ನಮ್ಮ ಹ್ಯಾಂಡ್ ಬಿಲ್ ಇಸ್ಕೊಳ್ಳೋದಿರ್ಬೋದು, ನಮ್ಮ ತಂಗಿಗೆ ಮನೆಗೆ ಒಳಗಡೆಗೆ ಕರೆಸಿ, ನಮ್ಮ ಶ್ರೀನಿವಾಸ್ ಅಕ್ಕನಿಗೆ ಮನೆ ಒಳಗಡೆಗೆ ಕರೆಸಿ ಅವರಿಗೆ, ಅವ್ರ ಮನೆಯವರಿಗೆ, ಸಾರಿ ನಮ್ಮ ತಂಗಿ ಅವ್ರ ಮನೆಯವರು ಧರ್ಮಪತ್ನಿ ಮನೆಗೆ ಒಳಗಡೆ ಕರೆಸಿ ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಹಿಂದೂ ಪದ್ಧತಿಯಲ್ಲಿ ಯಾವ ರೀತಿ ಉಡಿ ತುಂಬುತ್ತಾರೋ ಆ ರೀತಿ ಉಡಿ ತುಂಬಿದ್ದಾರೆ ಮುಸ್ಲಿಂ ಮನೆಯಲ್ಲಿ. ಆ ರೀತಿ ಉಡಿ ತುಂಬಿ ನಾವೆಲ್ಲ ನಿಮಗೆ ಆಶೀರ್ವಾದ ಮಾಡ್ತೀವಿ ಸರಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಪರಿವರ್ತನೆಯ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಅದರಿಂದ ಇವ್ರು ಏನು ಹೇಳ್ತಿದ್ರಲ್ಲ, ಆಮೇಲೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಈಗ ನಾವು ಸಾರ್ವಜನಿಕ ಸೇವೆ ಮಾಡಬೇಕು, ಒಪ್ಪಿಗೆ ಅಂತೀವಿ. ಇವತ್ತು ಅವ್ರ ಮನೆಯಲ್ಲಿ MP ಅವರೇ, ಮಂತ್ರಿ ಅವರೇ, MLA ಅವರೇ, ಮತ್ತೆ ಅವ್ರ ಮಗನಿಗೂ ಯಾಕೆ ಬೇಕಿದು? ಬೇರೆ ಮಿನಿಸ್ಟರ್ ಬಂದ್ ಯಾರೋ ಅಹವಾಲು ಸ್ವೀಕಾರ ಮಾಡಿದ್ದಕ್ಕೆ ಹೂನಮ್ಮ, ಅದನ್ನೇ ನಾನು ಹೇಳೋದು. ಯಾಕೆ ಬೇಕು ಒಂದೇ ಮನೆಗೆ ಇಷ್ಟ ಅಧಿಕಾರ ಅಂತ? ಜನಸೇವೆ ಮಾಡಬೇಕು, ಜನಸೇವೆ ಮಾಡೋದಕ್ಕೆ ಅಧಿಕಾರ ಇದೆ. ಮಂತ್ರಿ ಇದ್ದಾರೆ, MP ಇದ್ದಾರೆ, ಮತ್ತೆ ಯಾಕೆ ಬೇಕು MLA? ಬೇರೆ ಯಾರು ಇಲ್ಲ ಪಾರ್ಟಿಗೆ, ಹಂಗಾರೆ ಯಾರು ಇಲ್ಲೇ ಅಲ್ಲ, ಯಾರು ಗಂಡಸರೇ ಅಲ್ಲ ಹಂಗಾರೆ ಪಾರ್ಟಿ ಒಳಗೆ ನಿಂತು ನಾವು ಫೇಸ್ ಮಾಡಿ ನಾವು ಗೆಲ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಯಾರ್ಯಾರು ಇಲ್ವಾ ಅವ್ರ ಮನೆ ಬಿಟ್ರೆ? ನಾನು ಕೇಳಲಿಕ್ಕೆ ಬಯಸ್ತೀನಿ. ಅಲ್ಪಸಂಖ್ಯಾತ ಬಂಧುಗಳು 70,000 ರಿಂದ 80,000 ಓಟ್ ಇದ್ದಾರೆ ದಕ್ಷಿಣ ಕ್ಷೇತ್ರದಲ್ಲಿ. ಅವರಿಗೆಲ್ಲ ಹೇಳ್ತಿದ್ರು ಪ್ರತಿ ಬಾರಿ ಸಹಿತ ಮುಂದಿನ ಚುನಾವಣೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ, ಮುಂದಿನ ಚುನಾವಣೆ ಎಲ್ಲಿದೆ ಸಾಮಾಜಿಕ ನ್ಯಾಯ ಈಗ ಹೇಳ್ತಾರಲ್ಲ ಅವರು. ಅಲ್ಲ, ನೀವು ಸಾಮಾಜಿಕ ನ್ಯಾಯ ಕೇಳ್ತಿದ್ದೀರಿ, ಅವ್ರು ಪ್ರೂಫ್ ಕೇಳ್ತಿದ್ದಾರೆ. ಎಲ್ಲಿದೆ ಪ್ರೂಫ್? ಅಲ್ಲಮ್ಮ, ಈಗ ಯಾರಾದ್ರೂ ಸಹಿತ ಈಗ ಮನೆಗೆ ಈಗ ನಾವು ಪ್ರಚಾರಕ್ಕೆ ಹೋಗ್ತೀವಿ, ಪ್ರಚಾರಕ್ಕೆ ಹೋದಾಗ ಹೇಳ್ತೀವಿ ನಾವು ಬಂದ್ರೆ ಈ ಥರದ್ದೊಂದು ಕೆಲಸ ಮಾಡ್ಕೊಡ್ತೀವಿ ಅಂತ. ಯಾರಾದ್ರೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ? ಯಾರು ವಿಡಿಯೋ ಮಾಡಿ ಇಟ್ಕೊಂಡಿಲ್ಲ, ಯಾರು ಸಹಿತ ಕ್ಯಾಮ್ರಾ ತಗೊಂಡೋಗಿರಲ್ಲ. ಒಬ್ರು ಹಿರಿಯರು ಹೇಳಿದ್ದಾರೆ ಅಂತಂದೇಳಿ ಆ ವಿಷಯದ ಮೇಲೆ ನಂಬ್ತಾರೆ. ನಾನು ಹೇಳೋದು, ಈಗ ಅವರು ಪ್ರೂಫ್ ಎಲ್ಲೈತಿ, ಇದು ಎಲ್ಲೈತಿ ಅಂತ ಕೇಳಿದ್ರೆ
ನಾನು ಹೇಳೋದು ಪ್ರೂಫ್ ಇಟ್ಕೋಬೇಕಾಗಿದ್ರೆ ನಂದು ಅವತ್ತು ವಿಡಿಯೋ ಮಾಡಿಸ್ತಿದ್ರು ಅವರು. ಆ ಥರದ್ದೆಲ್ಲವೂ ಸಹಿತ ಈಗ ಏನು ಹೇಳೋದಕ್ಕೆ ಚಂದ. ನಿಮ್ಮ ಪಾರ್ಟಿಲೂ ಇದೆಯಲ್ಲ ಕುಟುಂಬ ರಾಜಕಾರಣ, ಏನು ಕುಟುಂಬ ರಾಜಕಾರಣ ನಿಮ್ಮಲ್ಲೂ ಇದೆ. ಅಲ್ಲಮ್ಮ, ನಾನು ಹೇಳಿದೀಗ ನಾನು ಕುಟುಂಬ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ, ಕುಟುಂಬ ರಾಜಕಾರಣ ಮಾಡಲಿ. ಆದರೆ ಯಾವ ಮನುಷ್ಯ ತಳದಿಂದ ಪಾರ್ಟಿ ಕೆಲಸವನ್ನ ಮಾಡಿ ಆತ ಬಂದ್ರೆ ನಮ್ದೇನು ಅದಕ್ಕೇನು ವಿರೋಧ ಇಲ್ಲ. ಈಗ ಅವರೇ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಅಮೇರಿಕದಲ್ಲಿ ಓದಿ ಬಂದಿದ್ದಾನೆ. ಹಂಗಾರೆ ಇಲ್ಲಿ ಯಾರು ಸಹಿತ ಹಂಗಾರೆ ಇನ್ನು ಉಳ್ದಾರೆಲ್ಲ ತಡ್ರ? ಅಮೇರಿಕದಾಗ ಓದಿದಾರ ಮಾತ್ರ ಜಾಣ್ರ? ಹಂಗಾರೆ ಅಮೇರಿಕದವ್ರಿಗೆ ಓದಿದವ್ರಿಗೆ ಅಷ್ಟೇ ಟಿಕೆಟ್? ಹಂಗಾದ್ರೆ ಏನು ಅವ್ರು ಪಾರ್ಟಿ ಕೊಡುಗೆ ಏನು? ಕಾಂಗ್ರೆಸ್ ಪಾರ್ಟಿಗೆ ಅವ್ರ ಕೊಡುಗೆ ಏನು? ನನಗಿಂತ ಸೀನಿಯರ್ ಕಾಂಗ್ರೆಸ್ ಪಾರ್ಟಿಗೆ ಇದಾರೆ, ಇದೇ ಸರ್ಕಲ್ನಾಗ ಇದಾರೆ. ಅವರು ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಸಲ್ಲಿಸಿದ ನೋಡಿದ್ರೆ ನಮಗೆ ಒಂದು ರೀತಿ ದಿಗ್ಭ್ರಮೆ ಆಗ್ತದೆ. ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರನ್ನ ಇವತ್ತು ಯಾವ ಊರು ಅಂತ ಮಾತಾಡಿಸ್ತಾ ಇಲ್ಲ. ಹಂಗಿದ್ದಾಗ ಅಲ್ಲಿ ಎಲ್ಲಿದೆ ಸಾಮಾಜಿಕ ನ್ಯಾಯ? ಅದನ್ನ ಕೇಳ್ಬೇಕಲ್ಲ ನಾವು. ಅವ್ರ ಪಾರ್ಟಿ ಬಿಟ್ರೆ ನಾವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವರು ಇಡೀ ಮಂದಿ ಈಗ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೂ ಸಹಿತ ಯಾವ್ದಾರ ಇನ್ನೊಂದು ಕ್ಷೇತ್ರ ಕೊಡಿಸ್ಲಿ, ಅವ್ರ ಹಣ್ಣು ಕೊಡಿಸ್ಲಿ. ಇನ್ನೊಬ್ಬ ಅಣ್ಣ ಇದ್ದಾನೆ ಮತ್ತೊಂದ್ ಕಡೆ 8 ವಿಧಾನಸಭಾ ಕ್ಷೇತ್ರದಾಗ 2 ರಿಸರ್ವೇಶನ್ ಐತಿ, ಅಲ್ಲೇನ್ ನಿಲ್ಲಕ್ ಬರಲ್ಲ. ಓಕೆ, ಸೊ ಇದೆಲ್ಲ ಹೇಳಿದ್ರಲ್ಲ ನೀವು, ಇದು ಜನ ಮಾತಾಡ್ಕೊಳ್ತಾ ಇರೋದು ಲೋಕಲಿ. ಅಲ್ಲಿ ಕೊಡ್ಬೇಕಾಗಿತ್ತು, ಯಾಕೆ ಕೊಡ್ಬೇಕಾಗಿತ್ತು, ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಬೇರೆ ಕಾರ್ಯಕರ್ತನಿಗೆ ಕೊಡೋದು ಅಂತ ಅನ್ನೋದು. ಸೊ ಇದೆಲ್ಲದರ ಲಾಭ ನಿಮ್ ತಮ್ಮನ್ಗಾಗತ್ತೆ ಅನ್ಸುತ್ತಾ? ಅಮ್ಮ 100ಕ್ಕೆ 100 ಈ ಬಾರಿ ಜನ, ನಾವ್ ಹೇಳೋದಲ್ಲ, ಜನನೇ. ನೀವು ಮೊನ್ನೆ ನಾಮಿನೇಷನ್ ಬಂದಿದ್ರೆ ಗೊತ್ತಾಗುತ್ತೆ. ನಾವು ಯಾರಿಗೂ ಸಹಿತ ಗಾಡಿ ಮಾಡಿಕೊಟ್ಟಿಲ್ಲ, ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ 23ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಅಂತಂದೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ವಿಷಯನ ತಿಳಿಸಿದ್ವಿ. ಅದೇ ರೀತಿ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿ ಒಳಗೆ ತಿಳಿಸಿದ್ವಿ. ನಮ್ಮ ಬ್ರದರ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ. ಅವತ್ತು ಇಲ್ಲಿ ಬಂದಾಗ ಇನ್ನೂ ಅಲ್ಲಿ ಕಾಂಗ್ರೆಸ್ ಇಂದಿತ್ತು. ಈ ಸರ್ಕಲ್ನಾಗೆ ಎಲ್ಲೂ ಒಂದು ಇರ್ಬೇ ಹೋಗೋಷ್ಟು ಜಾಗ ಐತಿಲ್ಲ, ಅಷ್ಟು ಜನ ಸೇರಿತ್ತೀವಿ. ಅಂದ್ರೆ ವಾಲಂಟಿಯರ್ ಆಗಿ. ಅಂದ್ರೆ ಇಷ್ಟು ದಿನ ನೀವು, ನನ್ಗೆ ಯಾರೋ ಹೇಳಿದ್ರು ಸೀನಿಯರ್ ಜರ್ನಲಿಸ್ಟ್ ಒಬ್ರು ಮಾತಾಡುವಾಗ, ಮುಸ್ಲಿಮ್ಸ್ ಮೆಜಾರಿಟಿ ಇರುವಂತಹ ಏರಿಯಾಗಳಿಗೆ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ ಬಿಜೆಪಿ, ಆದ್ರೆ ಈ ಸಲ ಹೋಗ್ತಾ ಇದೆ ಪ್ರಚಾರಕ್ಕೆ. ಏನಿಲ್ಲ, ಓಸತಿ ಮೆರವಣಿಗೆ ಮಾಡಿದೇವಲ್ಲ ಅಜಯಿಂದೇ ಬೃಹತ್ತಾದಂತ ಮೆರವಣಿಗೆನ ಏನು ಇದು ನಮ್ಮ ಆಜಾದ್ ನಗರ ಸರ್ಕಲ್ ಇಂದ ಹಿಡಿದು ಅಖ್ತರ್ ರಾಜ ಸರ್ಕಲ್ ವರೆಗೂ ಮಾಡಿದೇವಿ. ಸುಮಾರು ಕಡಿಮೆ ಅಂದ್ರೆ ಒಂದು 5,000 ಜನ ಮುಸ್ಲಿಮರು ಮೆರವಣಿಗೆ ಬಂದಾರೆ. ನಾವೇನು ಯಾವತ್ತೂ ಬಿಟ್ಟಿಲ್ಲ. ನಾನು 99ಗೆ 80 ಆಫೀಸ್ ಓಪನ್ ಮಾಡಿಸಿದ್ದೆ ಮುಸ್ಲಿಂ ಏರಿಯಾದಾಗೆ. ನಾವು ಯಾವತ್ತೂ ಸಹಿತ ಮುಸ್ಲಿಮರಿಗೆ ನಮಗೆ ಓಟ್ ಹಾಕಿಲ್ಲ, ನಾವು ನಿಮ್ಮ ಹತ್ರ ಪ್ರಚಾರಕ್ಕೆ ಬರಲ್ಲ, ಅಥವಾ ನೀವು ನಮಗೆ ಓಟ್ ಹಾಕಲ್ಲ ಅಂತಂದೇಳಿ ಯಾವತ್ತೂ ಅವರಿಗೆ ಕೆಟ್ಟದಾಗಿ ನಾವು ಮಾತಾಡಿದ್ವಿ. ಇವತ್ತಿಗೂ ಸಹಿತ ನಾವು ಅವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮಗೆ ಕಾಂಗ್ರೆಸ್ ಏನೇನು ಆಶ್ವಾಸನೆಗಳನ್ನ ಕೊಟ್ಟು ಇವತ್ತು ನಿಮ್ಮ ಓಟ್ ತಗೊಂಡಿದೆ, ನಿಮ್ಮ 30 ವರ್ಷದ ಏನು ಅವರ ಮನೆತನಕ್ಕೆ ಸೇವೆ ಮಾಡಿದಿರಿ, ಅದ್ರ ಫಲ ಈಡೇರಿತ ಅನ್ನೋದನ್ನ ನೀವು ಯೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಬಿಜೆಪಿಗೆ ಅವ್ರು ವೋಟ್ ಮಾಡಿದ್ರೆ ಅದರ ಫಲ ಈಡೇರುತ್ತಾ? ಸಾಮಾಜಿಕ ನ್ಯಾಯ ಇಲ್ಲಿರೋ ವೋಟರ್ಸ್ ಗಳಿಗೆ ಸಿಗುತ್ತಾ? ನಾವು ಯಾವತ್ತೂ ಸಹಿತ ಜಾತಿ ಆಧಾರಿತವಾಗಿ ನಮ್ಮ ರಾಷ್ಟ್ರ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೂ, ಯಡಿಯೂರಪ್ಪನವರು ಒಂದ್ಸತಿ ಹೇಳಿದ್ರು, ಯಾವುದೇ ಒಬ್ಬ MLA ಗೆದ್ದಿಲ್ಲ ಅದರೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಮುಸ್ಲಿಂ ಮುಖಂಡರು, ಯಾವುದೇ ಒಬ್ಬ MLC ಗೆದ್ದಿಲ್ಲ. ಆದರೂ ಸಹಿತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಹೇಳಿದರು, ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸೇರಿಸೋದ್ರ ಜೊತೆಗೆ ನಮ್ಮ ಕ್ಯಾಬಿನೆಟ್ಟಲ್ಲಿ ಒಬ್ಬ ಮುಸ್ಲಿಮ್ರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡ್ತೀನಿ ಅಂತದೆ. ಅದು ಯಡಿಯೂರಪ್ಪನವರ ದೊಡ್ಡ ಗುಣ. ಅವ್ರು ನಮ್ಮ ನಾಯಕರಲ್ಲ. ನಾನು ಸೆಂಟ್ರಲ್ ಬಗ್ಗೆ ಮಾತಾಡಲ್ಲ, ಲೋಕಸಭಾ ಎಲೆಕ್ಷನ್ ಬಂದಾಗ ಮತ್ತೆ ಬರ್ತೀವಿ. ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಸರ್, ನೀವು 1 ಸೀಟು ಕೊಟ್ಟಿಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ನೀವು ನನ್ನನ್ನು ಪ್ರೀತಿ ಮಾಡಿದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ಬೋದು. ನಾನು 4 ಚುನಾವಣೆ ಸೋತಿರಿದೆ ಅವರಿಂದ. ಹೌದು, ಬಟ್ ಆದ್ರೂ ಇಷ್ಟೊಂದು. ಈಗ ನನಗೆ 99ಗೆ ಇಬ್ರು ಮುಸ್ಲಿಂ ಬಾಂಧವರು ನನ್ನನ್ನು ಕಾಂಗ್ರೆಸ್ ಬಿಟ್ಟು ಬಂದು ನನಗೆ ಓಟ್ ಹಾಕಿದ್ರು, ಅದಕ್ಕೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗ. ನಾನು ಅವತ್ತು ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ದಿವಸನೇ ಪ್ರಥಮ ಬಾರಿ ನಾನು ಆಜಾದ್ ನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ವಚ್ಛತೆ ಬಗ್ಗೆ, ಅಲ್ಲಿ ಏನೇನು ತೊಂದರೆಗಳಿದ್ದಾವೆ ಅವನ್ನೆಲ್ಲ ಪರಿಶೀಲನೆ ಮಾಡಿ, ಅಲ್ಲಿ ಈದ್ಗಾ ಮೈದಾನಕ್ಕೆ ಯಾರಾದರೂ ಒಬ್ಬರು ನಿಧನರಾದರೆ 4 ರಿಂದ 5 ಕಿಲೋಮೀಟರ್ ದೂರ ಸುತ್ತರ್ಕೊಂಡು ಹೋಗ್ಬೇಕಾಗಿತ್ತು ಮಣ್ಣು ಮಾಡೋದಕ್ಕೆ. ನಾನು 6 ತಿಂಗಳೊಳಗೆ ಈದ್ಗಾ ಮೈದಾನಕ್ಕೆ 3 ಕಿಲೋಮೀಟರ್ ರಸ್ತೆನ 2 ಕಡೆ
ಲೈಟ್ ಕಂಬ ಹಾಕ್ಸಿ ಸುಚಿತವಾದ ರಸ್ತೆ ಮಾಡಿಕೊಟ್ಟಿವಿ. ನಾನು ಯಾವತ್ತೂ ಸಹಿತ ಅಲ್ಪಸಂಖ್ಯಾತರಿಗೆ ಯಾವತ್ತೂ ಸಹಿತ ನೀವು ಇದು ಯಾಕೆ ಬರ್ತೀರಿ ಇಲ್ಲಿ ಬರಬೇಡ್ರಿ. ಮೊನ್ನೆ ಕರೋನಾ ಸಂದರ್ಭದಲ್ಲಿ ಸಹಿತ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಬಂಧನಿಗೂ ಸಹಿತ ನಾನು ಆಹಾರದ ಕಿಟ್ ಕೊಟ್ಟಿದ್ದೆ. ನಾವು ಯಾವತ್ತೂ ದ್ವೇಷ ಮಾಡಿಲ್ಲ. ಪ್ರಜಾಪ್ರಭುತ್ವ ಅವ್ರಿಗೆ ಹಕ್ಕು ಕೊಟ್ಟೈತೆ, ಓಟಿನ ಹಕ್ಕು. ಅದನ್ನ ಕೇಳಕ್ ನಾನು ಯಾರು? ನನ್ನ ಹೆಂಡ್ತಿಗೆ ನಾನು ಕೇಳಂಗಿಲ್ಲ ಏನೋ ನೀನ್ ಇಂಥದಕ್ಕೆ ಓಟ್ ಹಾಕು ಅಂತ. ಅವಳು ಹಕ್ಕದು, ಅವಳು ಯಾರಿಗೆ ಬೇಕಾದ್ರೂ ಹಾಕ್ಬೋದು. ಆದ್ರೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಕೊಟ್ಟಿಲ್ಲ ನಾವು ಹಂಗಂತ ಯಾವತ್ತೂ ಸಹಿತ ಅವ್ರನ್ನ ಕೆಟ್ಟದಾಗ ನಡೆಸ್ಕೊಂಡಿಲ್ಲ, ಕೆಟ್ಟದಾಗ. ಈ ಸಲ ವೋಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ? 100% ವಿಶ್ವಾಸ ಇದೆಮ್ಮ. ಅವರು ಸಹಿತ ಅಷ್ಟೇ ವಿಶ್ವಾಸದಿಂದ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಬಹಳ ವಿಶ್ವಾಸ ಬಂದಿದೆ. ಅಲ್ಪಸಂಖ್ಯಾತ ಬಂಧುಗಳು ಸಹಿತ ಈ ಸಾರಿ ನಮಗೆ ಅವಕಾಶ ಮಾಡಿಕೊಡ್ತಾರೆ. ನಾವು ಅವ್ರಿಗೆ ನಿಮ್ಮ ಮುಖಾಂತರ ಒಂದು ವಿನಂತಿ ಮಾಡಕ್ ಬಯಸ್ತೀವಿ. ಇಲ್ಲಿವರೆಗೂ ಸಹಿತ ನೀವು ಕಾಂಗ್ರೆಸ್ನ ಗೆಲ್ಸ್ಕೊಂತ ಬಂದಿದೆ. ಕಾಂಗ್ರೆಸ್ಸಿನ ಶಾಮನೂರು ಶಿವಶಂಕರಪ್ಪನ 30 ವರ್ಷ MLA ಮಾಡಿದ್ವಿ. ಒಂದು ಬಾರಿ MP ಮಾಡಿದ್ವಿ. ಈಗ ಪ್ರಭಾ ಮಲ್ಲಿಕಾರ್ಜುನ ಧರ್ಮಪತ್ನಿ ಮಲ್ಲಿಕಾರ್ಜುನ ಅವರ ಧರ್ಮಪತ್ನಿನ MP ಮಾಡಿದ್ವಿ. ಸುಮಾರು 3 ರಿಂದ 4 ಬಾರಿ ನಮ್ಮ ಮಾನ್ಯ ಮಂತ್ರಿ ಮಲ್ಲಿಕಾರ್ಜುನ ಶಾಸಕರು ಮಾಡಿದಿರಿ. 3 ಬಾರಿನೂ ಮಂತ್ರಿ ಆಗಿದ್ದಾರೆ. 3 ಬಾರಿ ಆರಿಸಿದಾಗ 3 ಬಾರಿ ಮಂತ್ರಿ ಆಗಿದ್ದಾರೆ. ಈಗ ನಾನು ನಿಮಗಿಷ್ಟೆಲ್ಲ ಸವಲತ್ತು ಕೊಟ್ಟಂತ ಇಷ್ಟೆಲ್ಲ ಕೊಟ್ಟಂತ ನಿಮ್ಮ ಸಮಾಜಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದು ಅವ್ರು ಹೇಳುವಂತೆ. ಏನು ಕೊಡುಗೆ ಮಾತೆತ್ತರೆ ಮಹಾನಗರ ಪಾಲಿಕೆ ಮೇಯರು ಇಲ್ಲ CITB ಚೇರ್ಮನ್ ಅಷ್ಟೇ. ಮತ್ತೆ ಇಲ್ಲಿ ಭರಮಸಾಗರ ದಾಟಂಗಿಲ್ಲ ಅವರು. ಭರಮಸಾಗರದಿಂದ ಈ ಕಡೆಗೆ ಏನಿದ್ರು ವಿಧಾನ ಪರಿಷತ್ ಸದಸ್ಯರಾಗಿದ್ದು ಇವ್ರ ಕೃಪಾ ಕಟಾಕ್ಷದಿಂದ ಅಲ್ಲ, ಅಬ್ದುಲ್ ಜಬ್ಬಾರ್ ಅವರು ಹೈಕಮಾಂಡ್ ಲೆವೆಲ್ಗೆ ಮತ್ತು ಇಲ್ಲಿ ರಾಜ್ಯ ನಾಯಕರ ಲೆವೆಲ್ಗೆ ಅವರು ಬಹಳಷ್ಟು ಬೆಳೆದಿದ್ದಾರೆ. ಇವ್ರಿಗೆ ಲೆಟರ್ ಕೇಳಿದ್ರು ಅವರು, ನನಗೆ ಒಂದು ಲೆಟರ್ ಕೊಡ್ರಿ ನಾನು MLCಗೆ ಅಂತಂದು ಹೇಳಿದ್ರೆ ಲೆಟರ್ ಸಹಿತ ಕೊಟ್ಟಿಲ್ಲ. ಇವ್ರೊಬ್ರಿಗೆ ಅಲ್ಲ, ನಮ್ಮ ಮಾಜಿ ಮಂತ್ರಿ. ಹೀಗಿದ್ರು ಸಮುದಾಯ ಮಾಸಿವ್ ಆಗಿ ಅವ್ರನ್ನ ಯಾಕೆ ಗೆಲ್ಲಿಸ್ಕೊಂಡ್ ಬರ್ತಾರೆ? ಅಲ್ಲಮ್ಮ, ಅದೇ ಭಯ ಹುಟ್ಟಿಸ್ತಿದ್ರು. ಚುನಾವಣೆಗೂ ಸಹಿತ ಅವ್ರಿಗೆ ಭಯ ಹುಟ್ಟಿಸ್ತಿದ್ರು. ನನ್ನ ಚುನಾವಣೆಗೆ ಅವ್ರು ಆಫೀಸ್ ಓಪನ್ ಮಾಡಿದ ತಕ್ಷಣ ಅವರಿಗೆ ದಿಗ್ಭ್ರಮೆ ಆಗೋತು. ಇವ್ರು ಏನೋ ಮಾಡ್ತಾರೆ, ಏನೋ ಈ ಸತಿ ಏನಾದ್ರು ಬದಲಾವಣೆ ತರ್ತಾರೆ ಅಂತಂದು ಹೇಳಿಂದು ಅವತ್ತಿಂದನೂ ಸಹಿತ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ. ಅಲ್ಪಸಂಖ್ಯಾತ ಬಂದು ಹೆಣ್ಮಕ್ಳುಗಳಿಗಂತೂ ಪಾಪ ಅವರಿಗೆ ಈಗ ನೀವು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಆ ಏರಿಯಾಕ್ಕೆ ಹೋದ್ರೆ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಏನು ಅವರ ಮನೆಗಳು, ಅಲ್ಲಿ ಹರಿತಕ್ಕಂಥ ಚರಂಡಿ ನೀರು, ಆ ಕುಡಿಯೋ ನೀರು, ಅದರ ವ್ಯವಸ್ಥೆ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅನಿಸ್ತದೆ. ಏನಪ್ಪ ಈ ರೀತಿ ಇವತ್ತು ಸುಮಾರು ಈಗಾಗಲೇ 30 ವರ್ಷ ನನ್ನನ್ನು ನೋಡಿದಂಗೆ ನಾನು ರಾಜಕಾರಣಕ್ಕೆ ಬಂದು 40 ವರ್ಷ. 30 ವರ್ಷದಿಂದ ಒಂದು ಮಂತ್ಯಾನ ಇಷ್ಟೆಲ್ಲ ಅಧಿಕಾರ ತಗೊಂಡೈತೆ, ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲಲ್ಲ ಇವರಿಗೆ ಅಂತಂದೇಳಿ. ಹಾಗಾಗಿ ಇವತ್ತು ಜನ ಬೇಸತ್ತಿದ್ದಾರೆ. ನಾವೇನು ಹೇಳ್ತಾ ಇಲ್ಲ, ಆಮೇಲೆ ನಾವೇನು ಕೆಲಸ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದಾರೆ, ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾ ಇದಾರೆ. ಆಮೇಲೆ ಟಿಕೆಟ್ ಕೇಳಿದ್ರಿಂದ 3 ಬಾರಿ ಅಬ್ದುಲ್ ಜಬ್ಬಾರ್ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಇವರು ತಂದೆ MLA ಆದಾಗ, ಇವರು MP ನಿಂತ್ಕೊಂಡಾಗ, ಇವ್ರ ಮನೆಯವ್ರು MP ನಿಂತ್ಕೊಂಡಾಗ ಅಬ್ದುಲ್ ಜಬ್ಬಾರ್ ಬಹಳ ಒಳ್ಳೆಯರಿದ್ರು. ಯಾವಾಗ ಮೊನ್ನೆ ಟಿಕೆಟ್ ಕೇಳಿದ ತಕ್ಷಣ ಅವ್ನ ಮನೆ ಹಾಳು ಮಾಡ್ತಾನೆ, ಊರು ಹಾಳು ಮಾಡ್ತಾನೆ ಅಂತ. ನಿಜಾನ ಅದು? 94 ಇಂದ ಮನೆ ಹಾಳಾಗಿದೆಯಂತೆ, ದಾವಣಗೆರೆ ಹಾಳಾಗಿದೆಯಂತೆ. ಊನಮ್ಮ, ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ನವ್ರಿಗೆ. ಈಗ ಅವರು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಪಾರ್ಟಿ ಪರವಾಗಿ ಓಡಾಡಿದ್ರಲ್ಲ, ನಿಮ್ಮ ತಂದೆ ಕೆಲಸದಕ್ಕೆ ಓಡಾಡಿದ್ರಲ್ಲ, ನಿಮ್ಮ ಮನೆಯವರು ನಿಮ್ಮ ಕುಟುಂಬ ಕೆಲಸಕ್ಕೆ ಓಡಾಡಿದ್ರಲ್ಲ. ಬರೀ ದಾವಣಗೆರೆ ದಕ್ಷಿಣದಾಗ ಇಷ್ಟೇ ಅಲ್ಪಸಂಖ್ಯಾತರಿಲ್ಲ, ಉತ್ತರದಾಗೂ ಇದ್ದಾರೆ. ಉತ್ತರದಾಗೂ 15,000 ಅಲ್ಪಸಂಖ್ಯಾತ ಮತಗಳಿದ್ದಾವೆ. ಈಗ ಒಂದೇ ಉದಾಹರಣೆ ನಿಮಗೆ ಹೇಳಿ ನಾನು ಮುಗಿಸ್ತೀನಿ. ಇಲ್ಲಿವರೆಗೂ ಏನ್ ಚುನಾವಣೆ ಆಗಿದಾವಲ್ಲ, ಇಷ್ಟು ಚುನಾವಣೆ ಅವ್ರ ಫ್ಯಾಮಿಲಿ 94ರಿಂದ ಅವ್ರ ಫ್ಯಾಮಿಲಿ ನಿಂತ್ಕೊಂತ ಬಂದಾರೆ. MP MLA ಎಲ್ಲವೂ ಸಹಿತ ನಿಂತ್ಕೊಂತ ಬಂದಿದ್ದು. ಉತ್ತರ ದಕ್ಷಿಣಕ್ಕೂ MLA ನಿಂತ್ಕೊಂಡು ಅವರು ವೋಟಿಂಗ್ ಇರೋದು IMA ಬಿಲ್ಡಿಂಗ್. ಅವ್ರ ಮನೆ ವೋಟಿಂಗ್, ಅವ್ರ ಫ್ಯಾಮಿಲಿ ವೋಟಿಂಗ್ ಅಷ್ಟು ಇರೋದು IMA ಬಿಲ್ಡಿಂಗ್. IMA ಬಿಲ್ಡಿಂಗ್ನೊಳಗೆ ಎಷ್ಟು ಚುನಾವಣೆ ಮಾಡ್ಕೊಂಬಂದಿರಲ್ಲ, ಒಂದು ಚುನಾವಣೆಗಾರ ನೀವು ಲೀಡ್ ಆಗಿದಾರ ತೋರಿಸಿ. ನಿಮ್ಮ ಮನೆ ಬೂತ್ ಮೊದಲು ಮನೆ ಗೆದ್ದು ಮಾರ್ಗೆಲ್ಲು ಅಂತಾರೆ ಹಿರಿಯರು. ಒಂದು ಬೂತ್ನಾಗಾರ ನೀವು ಲೀಡ್ ಆಗಿದಾರ ಇಲ್ಲಿವರೆಗೂ? ಇಷ್ಟು ಚುನಾವಣೆಗೆ ಸೋತಿರ್ಬೋದು ನಾವು ಚುನಾವಣೆನ. ನಿಮ್ಗೆ ಯಾರು ಗೆಲ್ಸಿರೋದಂಗಾದ್ರೆ? ಸಂಖ್ಯಾತ ಬಂದು ಅವ್ರಿಗೆ ಏನಾದ್ರೂ ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡಿದಾರ ನೀವು? ಆಮೇಲೆ ಅದು ಬಿಡ್ರಿ, 2023 ಚುನಾವಣೆ ತಗೊಳ್ರಿ, 2018 ಚುನಾವಣೆ ತಗೊಳ್ರಿ, ಏನ್ ಇಲ್ಲಿ ನಡೆದಂತ ಓಸು ಚುನಾವಣೆ ತಗೊಳ್ರಿ. ಯಾವ ಬೂತ್ನಾಗಾದ್ರೂ ಸಹಿತ ಹಿಂದೂ ಬೂತ್ ಒಳಗೆ ನೀವು ಲೀಡ್ ಆಗಿದ್ದೇವೆ, ನಾವು ಕಾಂಗ್ರೆಸ್ ಲೀಡ್ ಆಗೈತಿ ಅಂದ್ರೆ ತೋರಿಸ್ತೀವಿ. ಇಲ್ಲಿ ಗೆದ್ದಿರೋದು ಯಾವಾಗಲೂ ಸಹಿತ ಅಲ್ಪಸಂಖ್ಯಾತ ಮತಗಳಿಂದ. ನಾವು
ಇಲ್ಲಿ ಎಲ್ಲಾ ಬೂತ್ಗಳಲ್ಲೂ ಸಹಿತ ಅಮ್ಮ 10 ರಿಂದ 15 ಸಾವಿರ ಲೀಡ್ ಇರ್ತೀವಿ ಅವ್ರಿಗಿಂತ. ಈ ಸಲ ಎಲೆಕ್ಷನ್ ಅಲ್ಲಿ ಅಲ್ಲ, ಪ್ರತಿ ಎಲೆಕ್ಷನ್ ಅಲ್ಪಸಂಖ್ಯಾತರು ಸಾರಾಸಗಟಾಗಿ ಓಟ್ ಹಾಕೋದ್ರಿಂದ ಅದು 15 ಸಾವಿರ ಹೊಡೆದಾಕಿ ಅವ್ರು 15 ಸಾವಿರ ಲೀಡ್ ಆಗ್ತಾರೆ. ಹಾಗಾಗಿ ಇದಾಗಿದೆ. ಇನ್ನು ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಅಲ್ಪಸಂಖ್ಯಾತರು ಏನಾದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಲಿದ್ರೆ ಇವ್ರು ಬೇರೆ ಊರು ನೋಡ್ಕೋಬೇಕಾಯ್ತು. ಈ ಊರಲ್ಲ, ಬೇರೆ ಯಾವ್ದಾರ ಊರು ನೋಡ್ಕೋಬೇಕಾಯ್ತು. ಈ ಸಲ ಜನ ಮಾಡ್ತಾರೆ ಅದನ್ನ. ಈ ಸರಿ ಜನನೇ ಕಳಿಸ್ತಾರ ಅವ್ರನ್ನ ಬೇರೆ ಊರು ದಾರಿನ. ವೆಲ್, ಮೋಸ್ಟ್ಲಿ ನನಗನ್ಸುತ್ತೆ ಯಶವಂತರಾವ್ ಜಾಧವ್ ಸರ್ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಶ್ರೀನಿವಾಸ್ ಸರ್ನ ಗೆಲ್ಲಿಸ್ಬೇಕು ಅಂತ ಅಂದು. ಸೊ ತಮ್ಮನಿಗಿಂತ ಜಾಸ್ತಿ ಅಣ್ಣ ಮಾತಾಡ್ತಾ ಇದ್ದಾರೆ. ಬಹುಶಃ ತುಂಬಾ ಕಡಿಮೆ ಇದು ನಮ್ಗೆ ಕಾಣಸಿಗೋದು. ಕಾರಣ ಏನು ಅಂತಂದ್ರೆ ಒಂದೇ ಪಕ್ಷದಲ್ಲಿ ಬೇರೆ ಬೇರೆಯವರು ಕೂಡ ಟಿಕೆಟ್ ಕೇಳಿದಂತ ಸಂದರ್ಭದಲ್ಲಿ ಈರ್ಷ್ಯೆ ಅನ್ನೋದು ಬರುತ್ತೆ. ಅಲ್ಲಿ ನಾನೇ ಗೆಲ್ಬೇಕಾಗಿತ್ತು ಅಥವಾ ನನಗೆ ಟಿಕೆಟ್ ಸಿಗ್ಬೇಕಾಗಿತ್ತು ಅನ್ನೋದು ಬರುತ್ತೆ. ಬಟ್ ಯಶವಂತ್ ಸರ್ ಮಾತಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ಬೇಕು ಅಂತ ನೀವೇ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಆತ ನನ್ನ ಬ್ರದರ್. ಅವನ್ ಗೆದ್ರೆ ನಾನೇ ಗೆದ್ದಂಗೆ, ನಾನೇ MLA, ನಾನೇ ತೀರ್ಮಾನ ತಗೊಳೋದು. ನಾವೇನೇ ತೀರ್ಮಾನ ತಗೊಂಡಿದ್ರು ನಾನೇ ತಗೊಳೋದು. ಇವ್ರು ಸಿಗದೆ ಇದ್ರೆ ಇನ್ ಕೇಸ್ MLA ಆದ್ಮೇಲೆ ಶ್ರೀನಿವಾಸ್ ಅವರು ಇವ್ರು ನೋಡ್ಕೊಂಡ್ಬಿಡಿ, ಇಲ್ಲಿ ಬಂದ್ಬಿಡಿ. ಏನ್ರಿ ಸರ್ ಏನಂತೀರಿ? ನೀವೇ ಮಾತಾಡೋದು ಕಮ್ಮಿ ಆಗ್ಬಿಟ್ಟಿದೆ, ನಿಮ್ಮ ಅಣ್ಣನೇ ಜಾಸ್ತಿ ಮಾತಾಡ್ತಿದ್ದಾರೆ, ನಿಮ್ಮನ್ನ ಗೆಲ್ಸೋ ಪಣ ತೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ಅನುಭವ ಬಹಳ ಇದೆ. ಅವ್ರೇ ನಮಗೆ ಅನ್ನ ಸ್ಥಾನದಾಗ ನಿಂತು ಈ ಚುನಾವಣೆ ಮಾಡ್ತಾ ಇದಾರೆ. ಯಾರ್ಯಾರು ಬರ್ತಿದ್ದಾರೆ ಸ್ಟಾರ್ ಕ್ಯಾಂಪೇನರ್ ತರ? ಈಗ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ, ರಾಷ್ಟ್ರ ಕಮಿಟಿಯಿಂದನೂ ಕೂಡ ಯಾರೋ ವರಿಷ್ಠರು ಬರ್ತಾ ಇದ್ದಾರೆ. ಇನ್ನು ಅದೊಂದು ತೀರ್ಮಾನ ಮಾಡ್ತಾರೆ ಎಲ್ಲ ನಮ್ಮ ಯಶವಂತಣ್ಣವರು, ಸಿದ್ದೇಶ್ವರ. ನಾಳೆ ನಾಮಿನೇಷನ್ ವಿತ್ಡ್ರಾ ಇರೋದನ್ನ ನೋಡಿ ಮೇಲೆ ಒಂದು ಪಟ್ಟಿ ರೆಡಿ ಮಾಡ್ತಾರೆ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅದು ರೆಡಿ ಆಗ್ತದೆ. ವಿಜೇಂದ್ರಣ್ಣವ್ರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಆಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾ ಕೌಟಿಲ್ಯ ಅವ್ರು ಬಂದು ಹೋಗಿದ್ದಾರೆ ನಿನ್ನೆ. ಆಮೇಲೆ MD ಲಕ್ಷ್ಮೀನಾರಾಯಣ ಬಂದು ಹೋಗಿದ್ದಾರೆ. ಪ್ರತಿಯೊಬ್ಬರು ಆಲ್ರೆಡಿ ಕಾರ್ಯ ಪ್ರಾರಂಭವಾಗಿದೆ, ಯುದ್ಧ ನಡೀತಾ ಇದೆ. ಇಷ್ಟು ಸಲ ಯಶವಂತ್ ಸರ್ ಗೆಲ್ಬೇಕು ಅಂತ ಹೇಳಿ ನೀವು ಬೂತ್ ಎಲ್ಲ ಓಡಾಡಿ ಕೆಲಸ ಮಾಡ್ತಿದ್ರಿ ಇಷ್ಟು ಎಲೆಕ್ಷನ್ಸ್ ಗಳಲ್ಲಿ. ಈ ಸಲ ನಿಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು ನಿಮ್ ಪರವಾಗಿ ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾ ಇದೀವಿ. ಹಿರಿಯ ಅಣ್ಣನ ಸ್ಥಾನದಲ್ಲಿ ಯಶವಂತ ಅಣ್ಣ ನಿಂತು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ದಾವಣಗೆರೆ ದಕ್ಷಿಣದ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಮಾತಾಗಿತ್ತು. ಹಾಗೆ ಈ ಹಿಂದಿನ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಯಶವಂತರಾವ್ ಜಾಧವ್ ಅವರ ಕೂಡ ಮಾತಾಗಿತ್ತು. ಕಾರಣ ಅವರಿಬ್ರು ತುಂಬಾನೇ ಅನ್ಯೋನ್ಯತೆಯಿಂದ ಹೊರಗಡೆ ಹೋಗ್ತಿದ್ದಾರೆ, ಓಟ್ ಕೇಳ್ತಿದ್ದಾರೆ. ಈ ಸಲ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲಾ ಸಮುದಾಯದ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನುವಂತಹ ನಂಬಿಕೆ, ವಿಶ್ವಾಸದೊಂದಿಗೆ ಅವರು ಹೋಗ್ತಿದ್ದಾರೆ. ನೋಡೋಣ, ಫೈನಲ್ ಪ್ರಯತ್ನ ಅನ್ನುವ ರೀತಿ ಇವರು ಪ್ರತಿದಿನ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಡಿಸಿಷನ್ ಬಿಟ್ಟಿದ್ದು ಮಾತ್ರ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಕಾದು ನೋಡೋಣ. ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ ಅಂತಂದ್ರೆ, ಭಾರತದ ಯಾವುದೇ ಪಾರ್ಟಿ ತಗೊಂಡ್ರು ಕೂಡ ಅಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಕುಟುಂಬ ರಾಜಕಾರಣ ಎಲ್ಲಿಯ ಮಟ್ಟಕ್ಕೆ ಇದೆ ಅನ್ನೋದು ದಾವಣಗೆರೆ ದಕ್ಷಿಣದಿಂದ ಜನರಿಗೆ ಅರ್ಥ ಮಾಡಿಸೋ ಕೆಲಸ ಆಗ್ತಿದೆ ಅನ್ನೋದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಬಾ ಹಕೀಂ, ಸಬೆ ವಿತ್ ಸಬಾ, ದಾವಣಗೆರೆ ದಕ್ಷಿಣ.